ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನೀಲಿ ಮಾರ್ಗದ ಮೆಟ್ರೋ ನಿಲ್ದಾಣಗಳ ಓಪನ್ಗೆ ಟೈಮ್ ಫಿಕ್ಸ್ ಮಾಡಲಾಗಿದೆ. ಈಗಾಗಲೇ ಹಸಿರು, ನೇರಳೆ ಮತ್ತು ಹಳದಿ ಬಣ್ಣದ ಮಾರ್ಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಮೆಟ್ರೋ. ಇದೀಗ ನೀಲಿ ಮಾರ್ಗದ ಮೆಟ್ರೋ ನಿಲ್ದಾಣಗಳ ಓಪನ್ಗೂ ಕೂಡ ಟೈಮ್ ಫಿಕ್ಸ್ ಮಾಡಲಾಗಿದೆ. ಮುಂದಿನ ವರ್ಷ ಡಿಸೆಂಬರ್ಗೆ ಬ್ಲೂ ಲೈನ್ ಮೆಟ್ರೋ ಆರಂಭ ಆಗುವ ಸಾಧ್ಯತೆ ಇದೆ. KR ಪುರದಿಂದ ಮೆಟ್ರೋ ಕಾರ್ಯಾಚರಣೆ ಆರಂಭ ಮಾಡುತ್ತೆ. ಹೆಬ್ಬಾಳ ಟು ಏರ್ಪೋರ್ಟ್ ಮಾರ್ಗ 2027ರ ಜೂನ್ಗೆ ಪೂರ್ಣ ಆಗುವ ನಿರೀಕ್ಷೆ ಇದೆ. ಈ ಮಾರ್ಗದಲ್ಲಿ 5ರಿಂದ 10 ನಿಲ್ದಾಣಗಳು ಪೂರ್ಣಗೊಂಡರೂ ಕೂಡ ಇಮಿಡಿಯೇಟ್ ಆಗಿ ಮೆಟ್ರೋ ಸಂಚಾರವನ್ನು ಶುರು ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಮೊನ್ನೆಯಷ್ಟೇ ನೀಲಿ ಮಾರ್ಗದ ಮೆಟ್ರೋ ಕಾಮಗಾರಿಯನ್ನು DCM DK ಶಿವಕುಮಾರ್ ಅವರು ವೀಕ್ಷಿಸಿ ಬಂದಿದ್ದರು. ನಿಗದಿತ ಸಮಯದಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತೇಳಿ ಅವರು ಆ ಸಂದರ್ಭದಲ್ಲಿ ಸೂಚನೆ ಕೂಡ ಕೊಟ್ಟಿದ್ದರು. ಈಗಾಗಲೇ ಏನು ಒಂದು ಟೈಮ್ ಪೀರಿಯಡನ್ನು ಇಟ್ಕೊಂಡಿದ್ರು, ಆ ನಿರೀಕ್ಷೆ ಮಾಡಿದ ಅವಧಿಗಿಂತ ಲೇಟ್ ಆಗ್ತಾ ಇದೆ ಕಾಮಗಾರಿ ಅಂತೇಳಿ ಅಸಮಾಧಾನಗೊಂಡಿದ್ರು. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ನೀಲಿ ಮಾರ್ಗದ ಮೆಟ್ರೋ ಆ ಮಾರ್ಗ ಓಪನ್ ಆಯಿತು ಅಂದರೆ ಯಾವ ಭಾಗದ ಜನರಿಗೆ ಯಾವ ರೀತಿಯಲ್ಲಿ ಎಷ್ಟು ಉಪಯೋಗ ಆಗತ್ತೆ ಚಂದನ? ನವೀನ್, ನಿಜಕ್ಕೂ ಬ್ಲೂ ಲೇನ್ ಯಾವಾಗ ಓಪನ್ ಆಗುತ್ತೆ ಅನ್ನೋ ಕುತೂಹಲ ಸಿಲಿಕಾನ್ ಸಿಟಿ IT ಉದ್ಯೋಗಿಗಳಲ್ಲಿ ಮನೆ ಮಾಡಿತ್ತು. ಕೊನೆಗೂ ಅದಕ್ಕೆ ಉತ್ತರ ಸಿಕ್ಕಿದೆ. ಮುಂದಿನ ವರ್ಷ ಡಿಸೆಂಬರ್ ವೇಳೆಗೆ ಅಂದ್ರೆ KR ಪುರಂ ಇಂದ ಬ್ಲೂ ಲೇನ್ ಮೆಟ್ರೋ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಬ್ಲೂ ಲೇನ್ ಸುಮಾರು 13 ಲಕ್ಷ IT ಉದ್ಯೋಗಿಗಳಿಗೆ ಸಹಕಾರಿ ಆಗತ್ತೆ ಅನ್ನೋದೇ ವಿಶೇಷ. ಔಟರ್ ರಿಂಗ್ ರೋಡ್, ಹೆಬ್ಬಾಳ, KR ಪುರ ಈ ಭಾಗದ ಜನರಿಗೆ ಅತಿ ಹೆಚ್ಚು ಅನುಕೂಲ ಆಗುತ್ತೆ. ಈ ಮಾರ್ಗದ ಬಗ್ಗೆ ಹೇಳ್ಬೇಕಂದ್ರೆ ಸದ್ಯ 58 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ಇದು. ಬರೋಬ್ಬರಿ 15,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಈ ನೀಲಿ ಮಾರ್ಗವನ್ನ 3 ಸ್ಟ್ರೆಚ್ ಗಳಾಗಿ ಡಿವೈಡ್ ಮಾಡಲಾಗಿದೆ. ಸಿಲ್ಕ್ಪೋರ್ಟ್ ಟು KR ಪುರ, KR ಪುರಂ ಟು ಹೆಬ್ಬಾಳ, ಹೆಬ್ಬಾಳ ಟು ಏರ್ಪೋರ್ಟ್, ಹೀಗೆ ಡಿವೈಡ್ ಮಾಡಲಾಗಿದೆ. ಈ ಭಾಗದ ವಿಶೇಷತೆ ಏನಂದ್ರೆ ಕಂಪ್ಲೀಟ್ ಲೇನ್ ಕಾಮಗಾರಿ ಮುಗಿಯೋವರೆಗೂ ಕಾಯೋ ಅವಶ್ಯಕತೆನೇ ಇಲ್ಲ. ಸದ್ಯಕ್ಕೆ KR ಪುರದಿಂದ ಮಹದೇವಪುರದವರೆಗೂ ಡಿಸೆಂಬರ್ 2026ಕ್ಕೆ ಆರಂಭ ಆಗ್ತಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಉಳಿದ ಕಾಮಗಾರಿ ಮುಗಿದ ಮೇಲೆ ಅಂದ್ರೆ ಎಲ್ಲಾ ಕಾಮಗಾರಿ ಡಿಸೆಂಬರ್ 27 ಅಷ್ಟರಲ್ಲಿ ಮುಗಿಯೋ ಲಕ್ಷಣಗಳು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ನವೀನ್. ಇತ್ತೀಚೆಗೆ DCM DK ಶಿವಕುಮಾರ್ ಕೂಡ ನೀಲಿ ಮಾರ್ಗದ ಮೆಟ್ರೋ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ರು. ನಿಗದಿತ ಸಮಯದಲ್ಲಿ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಸದ್ಯ ಮುಂದಿನ ವರ್ಷ ಇದು ಆರಂಭ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ನವೀನ್. ಥ್ಯಾಂಕ್ ಯು ಚಂದನ ಡೀಟೇಲ್ಸ್ಗೆ.